ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶನಿವಾರದ ದಿನ ಏನೆಲ್ಲ ವಿಶೇಷತೆ ಇದೆ, ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ, ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಶನಿವಾರ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿಧಾಂ ಕೃತಶ್ಚ ಯಜದಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು ಪ್ರತಿಪತ್ತಿಥಿ, ಉತ್ತರ ಫಲ್ಗುಣಿ ನಕ್ಷತ್ರ. ಈ ದಿವಸ ಫಾಲ್ಗುಣ ಮಾಸದ ಕೊನೆಯ ಭಾಗದಲ್ಲಿ ನಾವಿದ್ದೀವಿ. ಕೃಷ್ಣ ಪಕ್ಷದ ಮೊದಲನೇ ದಿವಸ. ಇನ್ನು ಕರೆಕ್ಟಾಗಿ 15 ದಿವಸ ಕಳೆದು ಬಿಟ್ಟರೆ ಹೊಸ ವರ್ಷ ಪ್ರಾರಂಭವಾಗುತ್ತೆ. ನಮ್ಮ ಭಾರತೀಯ ಸಂಸ್ಕೃತಿಯ ಹೊಸ ವರ್ಷ ಇದು. ಫಾಲ್ಗುಣ ಮಾಸದ ಕೊನೆಯ ಫಾಲ್ಗುಣ ಮಾಸದಲ್ಲಿ ಶುಕ್ಲಪಕ್ಷ, ಕೃಷ್ಣ ಪಕ್ಷ. ಶುಕ್ಲಪಕ್ಷವನ್ನು ಮುಗಿಸಿ ಈಗ ಕೃಷ್ಣ ಪಕ್ಷಕ್ಕೆ ನಾವು ಬಂದಿದ್ದೀವಿ. ಇನ್ನು 15 ದಿನಗಳಲ್ಲಿ ನಾವು ಒಂದು ಪ್ರಧಾನವಾದ ಗ್ರಹದ ಬದಲಾವಣೆಯನ್ನು ಕಾಣ್ತೀವಿ. ಅದು ಶನೈಶ್ಚರ. ಶನೈಶ್ಚರ ಇದೇ 29ನೇ ತಾರೀಕು ಆತ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ. ಶನೈಶ್ಚರನ ಈ ವಾರ ಶನಿವಾರವೇ ಆಗಿದೆ, ಇನ್ನು ಹೆಚ್ಚು ದೂರ ಇಲ್ಲ. ಶನೈಶ್ಚರನ ಪ್ರಯಾಣ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗುತ್ತೆ. ಶನೈಶ್ಚರನ ಫಲಗಳು ಹಾಗೆ ಸ್ವಲ್ಪ ನಿಧಾನಗತಿಯಲ್ಲಿ ನಮಗೆ ಸಂದಾಯವಾಗೋದು. ಹೀಗಾಗಿ ಅವನ ಈ ಸಂಚಾರ ತುಂಬ ಜನರ ಮೇಲೆ, ತುಂಬ ಎಲ್ಲ ರಾಶಿಗಳ ಮೇಲೂ, ಒಂದೊಂದು ರಾಶಿಯಲ್ಲೂ ಒಂದೊಂದು ಲಕ್ಷ ಜನಗಳಿದಾರಲ್ಲ ಅವ್ರ ಮೇಲೆಲ್ಲ ಶನೈಶ್ಚರನ ಪ್ರಭಾವ ಇರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ತೂಕ. ನಿಮ್ಮ ಕರ್ಮಾರ್ಜಿತ, ನಮ್ಮೆಲ್ಲರ ಕರ್ಮಫಲ ಏನಿದೆಯೋ, ಏನನ್ನು ಅನುಭವಿಸ್ಕೊಂಡು ಬಂದು ಈಗ ಹುಟ್ಟಿದೀವೋ ಅದರ ಮೇಲೆ ನಮ್ಮ ಪೂರ್ವಾರ್ಜಿತ, ಅಲ್ಲಿ ಶಾಸ್ತ್ರದಲ್ಲಿ ಅದೇ ಮಾತಿರೋದು, ಕರ್ಮಾರ್ಜಿತಂ ಪೂರ್ವಭವೇ ಸದಾದಿ ಎತ್ತಸ್ಯ ಪಂಕ್ತಿಂ ಸಮಭವ್ಯ ನಕ್ತಿ ಅಂತ ವರಾಹಮಿಹಿರು ಮೊದಲ ಅಧ್ಯಾಯದಲ್ಲೇ ಹೇಳ್ತಾರೆ ಬೃಹಜ್ಜಾತಕದಲ್ಲಿ. ಪೂರ್ವಜನ್ಮದಲ್ಲಿ ಏನೇನನ್ನು ತೊಗೊಂಡು ಬಂದಿದ್ದೀವೋ ಅದನ್ನು ಸೂಚಿಸ್ತವೆ ಗ್ರಹಗಳು. ಶನೈಶ್ಚರನಿಂದಾಗಿ ಎಲ್ಲ, ಈಗ ಉದಾಹರಣೆಗೆ ಮೇಷರಾಶಿ ಅಂತಂದರೆ, ಮೇಷರಾಶಿಯವರು ಎಷ್ಟು ಜನ ಇದ್ದಾರಲ್ವಾ, ಅವರಿಗೆಲ್ಲ ಇದೇ ಫಲನ ಅಂತಂದರೆ, ನೀವು ಹೊತ್ತ ಕರ್ಮಫಲದ ಗಂಟು ಏನಿದೆ ಅದರ ಮೇಲೆ ಶನಿ ಸೂಚನೆ ಮಾಡಿದಾಗ ಆ ಭಾರ ಕೆಲವರಿಗೆ 500 ಗ್ರಾಮ್ ಇರಬಹುದು, ಆ ಭಾರ ಕೆಲವರಿಗೆ 1 kg ಇರಬಹುದು, ಆ ಭಾರ ಕೆಲವರಿಗೆ 10 kg ಇರಬಹುದು, ಕೆಲವರಿಗೆ 10 ಗ್ರಾಮೇ ಇರಬಹುದು, ಇನ್ನು ಕೆಲವರಿಗೆ ಹೊರಲಾರದ ಭಾರವೂ ಆಗಬಹುದು. ಇದೆಲ್ಲ ನಮ್ಮಗಳ ಕರ್ಮ ಫಲದ ಮೇಲೆ ನಿಂತಿರುತ್ತೆ. ಹೀಗಾಗಿ ಈ ಶನಿವಾರವೇ ನಾವು ಇನ್ನು ದೂರ ಇದ್ದಾಗಲೇ ಒಂದು ನಮಸ್ಕಾರ ಮಾಡಿಬಿಡೋದು. ಅಪ್ಪ ಶನೈಶ್ಚರ, ನಿನ್ನ ಅವಕೃಪೆ, ಆ ಕೆಟ್ಟ ದೃಷ್ಟಿ, ಕ್ರೂರ ದೃಷ್ಟಿ ಇದೆಯಲ್ಲ, ಅದು ನಮ್ಮ ಮೇಲೆ ಬೇಡ. ನಿನ್ನ ದೃಷ್ಟಿಗೆ ಬದುಕುಳಿಯುವ ಶಕ್ತಿ ಸಾಮರ್ಥ್ಯ ನಮಗಿದೆಯಾ ಅಂತ ಕೇಳ್ಕೊಳ್ಬೇಕು ಅವನನ್ನು. ಹೀಗಾಗಿ ಧೂಳಿಪಟ ಆಗಿಬಿಡೋ ಸಾಧ್ಯತೆ ಇರುತ್ತದೆ. ಹೀಗಾಗಿ ಪರಮಾತ್ಮ ನಿನ್ನ ಕೃಪಾದೃಷ್ಟಿ ಇರಲಿ, ಹಾಗೆ ನನ್ನಲ್ಲಿ ಒಂದು ದಯೆ ಇರಲಿ ಅಂತ ಪ್ರಾರ್ಥನೆ ಮಾಡಿ. ಶನೈಶ್ಚರ ನೋಡಿ, ಅವನ ದಶಾಭುಕ್ತಿ ಕಾಲಗಳಲ್ಲಿ ಅವನ ಸಂಚಾರ ಈಗ ಮೀನರಾಶಿಗೆ ಬಂದಾಗ ಅವನು ನೀಚಾಭಿಲಾಷಿ ಆಗಿರ್ತಾನೆ. ನೀಚರಾಶಿಯ ಕಡೆಗೆ ಹೋಗುವ ಶನೈಶ್ಚರನ ಪ್ರಭಾವ ಸಾಮಾನ್ಯವಾಗಿ ಸ್ವಲ್ಪ ತೊಡಕನ್ನು ಸೂಚಿಸುತ್ತೆ. ಹಾಗಂತ ಗಾಬರಿ ಮಾಡ್ಕೋಬೇಡಿ. ಶನೈಶ್ಚರನ ಮೇಲೆ ಭಯ ಬೇಡ, ಪ್ರೀತಿ ಇರಬೇಕು. ಈ ಶನಿವಾರದಿಂದ ಪ್ರಾರಂಭ ಮಾಡಿ ಶನೈಶ್ಚರನ ಆರಾಧನೆ, ಶನಿ ಮಂದಿರಕ್ಕೆ ಹೋಗಿ ಶನೈಶ್ಚರನಿಗೆ ಎಳ್ಳೆಣ್ಣೆಯನ್ನು ದಾನ ಮಾಡೋದು. ಅವನಿಗೆ ಶನೈಶ್ಚರನಿಗೆ ಇಷ್ಟವಾದ ಪ್ರೀತಿ ಪಾತ್ರವಾದ ಕಪ್ಪು ವಸ್ತ್ರ, ಅವನು ಪ್ರತಿನಿಧಿಸ್ತಕ್ಕಂತಹ ಬಣ್ಣ ಕಪ್ಪು. ಹೀಗಾಗಿ
ಕಪ್ಪು ವಸ್ತ್ರವನ್ನು ದಾನ ಮಾಡ್ತಕ್ಕಂಥದ್ದು. ಶನೈಶ್ಚರನ ಆರಾಧನೆ ಹಲವು ರೀತಿಯಲ್ಲಿರುತ್ತೆ. ತಿಲ ದಾನ ಆಗಬಹುದು, ತಿಲ ತೈಲ ಆಗಬಹುದು, ಕಬ್ಬಿಣ ದಾನ ಆಗಬಹುದು, ಶನೈಶ್ಚರನ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಆಗಬಹುದು. ಇವೆಲ್ಲವೂ ಶನೈಶ್ಚರನಿಗೆ ಪ್ರೀತಿಯೇ. ಭಕ್ತಿಯಿಂದ ಮಾಡಿ. ಶನೈಶ್ಚರ ಅವನು ಖಂಡಿತ ಅವನು ಸತ್ಕೃಪೆಯನ್ನು, ಅವನ ಕೃಪಾದೃಷ್ಟಿಯನ್ನು ನಮ್ಮ ಮೇಲೆ ಬೀರ್ತಾನೆ. ಆತಂಕ ಮಾಡ್ಕೋಬೇಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಶನೈಶ್ಚರನ ವಕ್ರದೃಷ್ಟಿಯಿಂದ ಯಾವ ರೀತಿಯಾಗಿ ನಾವು ಮುಕ್ತಿಯನ್ನು ಪಡ್ಕೊಳ್ಬೋದು, ಅವನ ಆರಾಧನೆಯಿಂದ ನಾವು ಯಾವ ರೀತಿ ಏಳ್ಗೆ ಕಾಣ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗಾದರೆ ವೀಕ್ಷಕರು ಕಳಿಸಿರುವಂಥ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ, ಮೊದಲನೇ ಸಂದೇಶವನ್ನು ಬಳ್ಳಾರಿಯಿಂದ ಉಷಾ ಅವರು ಕಳಿಸಿದ್ದಾರೆ. ಉಷಾ ಅವರ ಜನ್ಮ ದಿನಾಂಕ 22/2/2008. ಹುಟ್ಟಿದ ಸಮಯ ಬೆಳಗಿನ ಜಾವ 2 ಗಂಟೆ. ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಉಷಾ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ಕೇಳಿದಾರಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಈ ಜಾತಕ ಗಮನಿಸಿದಾಗ ಇದು ವೃಶ್ಚಿಕ ಲಗ್ನ. ಲಗ್ನದಿಂದ ದ್ವಿತೀಯ ಪಂಚಮಾಧಿಪತಿಯಾಗಿರತಕ್ಕಂಥ ಗುರು ತುಂಬ ಚೆನ್ನಾಗಿದ್ದಾನೆ. ದ್ವಿತೀಯದಲ್ಲೇ ಗುರು ಇದ್ದಾಗ ವಾಗ್ಮಿ ಭೋಜನ ಸಾರವಾಂಶ ವಿತ್ತೇ ಧನಿ ಕೋವಿದ ಅಂತ ಶಾಸ್ತ್ರದ ಮಾತು. ದ್ವಿತೀಯದಲ್ಲಿ ಗುರು ಇದ್ದರೆ ಒಳ್ಳೆಯ ವಾಗ್ಮಿಗಳಾಗಿರ್ತಾರೆ, ಒಳ್ಳೆಯ ಮಾತು, ಪ್ರೊಫೆಸರ್ ಆಗಲಿಕ್ಕೆ ಯೋಗ್ಯವಾಗಿದೆ ಇದು. ನೀವು ಟೀಚ್ ಮಾಡ್ತಾಯಿದ್ರೆ ಇನ್ನೊಬ್ಬರು ಆಲಿಸಬೇಕು, ಆ ರೀತಿಯ ಒಂದು ಶಕ್ತಿ ಇದೆ ಇದರಲ್ಲಿ. ಹೀಗಾಗಿ ನೀವು ಅಂಥದ್ದೊಂದು ಲೈನ್, ಅಂಥದ್ದೊಂದು ದಾರಿಯಲ್ಲಿ ಹೋಗಬೇಕು. ಆಗ ನೀವು ತುಂಬ ಸಾಧನೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಹೀಗಾಗಿ ಆ ರೀತಿಯ ಪ್ರಯತ್ನ ಮಾಡಿ. ಚೆನ್ನಾಗಿದೆ. ಮತ್ತು ಗುರು ಅಂತಂದರೆ ಈ ಒಂದು ಬಲ ಬೇರೆ ರೀತಿಯಲ್ಲಿರುತ್ತೆ, ಸಾಮಾನ್ಯರ ಹಾಗಲ್ಲ ಗುರುವಿನ ಅನುಗ್ರಹ ಅನ್ನೋದು. ಹೀಗಾಗಿ ತುಂಬ ಚೆನ್ನಾಗಿದೆ. ವಿದ್ಯೆ ತುಂಬ ಚೆನ್ನಾಗಿರುತ್ತದೆ. ಚೆನ್ನಾಗಿ ಓದಿ. ಈಗ ಪ್ರಸ್ತುತ ನಿಮಗೆ ರವಿದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈಗ ಗುರುವಿನ ಭಕ್ತಿ 17ಕ್ಕೆ ಕಳೆಯುತ್ತೆ. ನಾಳೆ ನಾಡಿದ್ರಲ್ಲಿ ಕಳೆದು ಹೋಗುತ್ತೆ, ಅಂದರೆ ಸೋಮವಾರಕ್ಕೆ. ನೋಡಿ, ಈ ದಿವಸ ನಿಮ್ಮ ಸಂದೇಶ ಬಂದಿದೆ. 17ನೇ ತಾರೀಕು ಅದು ಈಗ ಶನಿವಾರ, ಈ ದಿವಸ ಭಾನುವಾರ, ಸೋಮವಾರಕ್ಕೆ ಇದು ಕಳೆದು ಹೋಗುತ್ತೆ. ನಂತರ ಶನೈಶ್ಚರ ಪ್ರಾರಂಭವಾಗುತ್ತೆ. ರವಿ ಶನಿಯರು ಪ್ರಾರಂಭ ಆಗುತ್ತೆ. ಶನೈಶ್ಚರ ಸ್ವಲ್ಪ ವೀಕ್ ಆಗಿದ್ದಾನೆ. ಹೀಗಾಗಿ ಆಂಜನೇಯನ ಪ್ರಾರ್ಥನೆ ಮಾಡಿ. ನಾನು ಈಗಷ್ಟೇ ಹೇಳಿದೆ, ಶನೈಶ್ಚರನ ಒಂದು ಅವಕೃಪೆ ಅದು ಬರಬಾರ್ದು. ಅದು ಬಂದರೆ ನಾವು ತಟ್ಕೊಳ್ಳೋದು ಕಷ್ಟ. ಹೀಗಾಗಿ ಪ್ರತಿ ಶನಿವಾರ ಶನಿ ಮಂದಿರಕ್ಕೆ ಹೋಗಿ ಬನ್ನಿ, ಆಂಜನೇಯನ ಪ್ರಾರ್ಥನೆಯನ್ನು ಮಾಡಿ. ಎರಡೂ ಬೇಕು ನಿಮಗೆ. ಇದನ್ನು ಮಾಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಹಾಸನದಿಂದ ರುಜುಳಾ ಅವರು ಕಳಿಸಿದ್ದಾರೆ. ರುಜುಳಾ ಅವರ ಜನ್ಮ ದಿನಾಂಕ 20/6/2002. ಹುಟ್ಟಿದ ಸಮಯ ಬೆಳಗಿನ ಜಾವ 5 ಗಂಟೆ 24 ನಿಮಿಷ. ಮದುವೆಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಮದುವೆ ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರುಜುಳಾ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ. ಲಗ್ನದಿಂದ ವಿವಾಹದ ಅಧಿಪತಿ ಕುಜ ದ್ವಿತೀಯದಲ್ಲಿದ್ದಾನೆ. ಕುಜ ದೋಷ ಇದೆ. ಮತ್ತು ಸಪ್ತಮದಲ್ಲಿ ಕೇತು ಇರತಕ್ಕಂಥದ್ದು. ಕಲತ್ರಭೇ ಪಾಪ ಯುತೇಥ ದೃಷ್ಟೇ ಕಲತ್ರ ಹಾನಿಂ ಅಂತ ಒಂದು ಮಾತಿದೆ. ಕುಜ ಹಾಗೂ ಕೇತು ಮತ್ತು ಶನೈಶ್ಚರ, ಈ 3 ಗ್ರಹಗಳ ಶಾಂತಿ ಬೇಕು. ಇದನ್ನು ಮಾಡಿಸಿ ವಿವಾಹ ಪ್ರಯತ್ನ ಮಾಡಬೇಕು ತಾವು. ಈಗ ಪ್ರಸ್ತುತ ಗಮನಿಸಿದ್ರೆ ಗುರುದಶೆಯಲ್ಲಿ ತಮಗೆ ಗುರುಭುಕ್ತಿ ನಡೀತಾ ಇದೆ. ಈಗ ನೋಡಿ, ಮೇ ನಂತರದಲ್ಲಿ ಅವಕಾಶ ಇದೆ. ಮೇ ನಂತರ ವಿವಾಹಕ್ಕೆ ಒಳ್ಳೆ ಕಾಲ ಏರ್ಪಾಡಾಗುತ್ತೆ. ಆತಂಕ ಬೇಡ. ಅಷ್ಟರಲ್ಲಿ ಶಾಂತಿ ಮಾಡಿಸಿ ಪ್ರಯತ್ನ ಮುಂದುವರಿಸಿ. ಗಾಬರಿ ಬೇಡ. ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಹರ್ಷ ಅವರು ಕಳಿಸಿದ್ದಾರೆ. ಹರ್ಷ ಅವರ ಜನ್ಮ ದಿನಾಂಕ 23/4/2007. ಹುಟ್ಟಿದ ಸಮಯ ಬೆಳಗ್ಗೆ 7 ಗಂಟೆ 10 ನಿಮಿಷ. ಇವಾಗ ಸೆಕೆಂಡ್ PUC ಓದ್ತಾ ಇದ್ದೀನಿ. ಮುಂದೆ ಯಾವ ರೀತಿಯಾಗಿ ಶಿಕ್ಷಣದಲ್ಲಿ ಮುಂದುವರಿಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಹರ್ಷ ಅವರ ಪ್ರಶ್ನೆ, ಸೆಕೆಂಡ್ PUC ಮಾಡ್ತಿದ್ರೆ ಮುಂದೆ ಏನು ತಗೋಬೇಕು, ಏನು ಮಾಡಬಹುದು ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮೇಷ ಲಗ್ನ. ಲಗ್ನದಲ್ಲಿ ರವಿ ಇದ್ದಾನೆ, ತುಂಬ ಒಳ್ಳೆಯದು. ಪಂಚಮಾಧಿಪತಿ ಜನ್ಮದಲ್ಲಿ ಲಗ್ನದಲ್ಲಿರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಮತ್ತು ದ್ವಿತೀಯದಲ್ಲಿ ಶುಕ್ರ ಇದ್ದಾನೆ, ಅದು ಕೂಡ ತುಂಬ ಒಳ್ಳೆಯದು. ನೋಡಿ, ನೀವು ವೈದ್ಯರಾಗಬಹುದು. ಮೆಡಿಕಲ್ ಮಾಡಲಿಕ್ಕೆ ಅವಕಾಶ ಖಂಡಿತ ಚೆನ್ನಾಗಿದೆ. ಅದರ ಜೊತೆಗೆ ಡಿಸೈನಿಂಗ್ ಫೀಲ್ಡ್ಸು ತುಂಬ ಚೆನ್ನಾಗಿದೆ. ಹೀಗಾಗಿ ಶುಕ್ರ ಈ ಇಂಟೀರಿಯರ್ ಆಗಬಹುದು, ಫ್ಯಾಷನ್ ಆಗಬಹುದು, ಅಥವಾ ಜ್ಯುವೆಲರಿ ಡಿಸೈನಿಂಗ್ ರಿಲೇಟೆಡ್ ಆಗಬಹುದು. ಯಾಕೆಂದರೆ ಲಗ್ನಾಧಿಪತಿ ಕೂಡ ಕುಜ ಚೆನ್ನಾಗಿದ್ದಾನೆ. ಕುಜ ತುಂಬ ಚೆನ್ನಾಗಿದ್ದರೆ ಬಂಗಾರದ ರಿಲೇಟೆಡ್ ಆಗಿರ್ತಕ್ಕಂತಹ ಕೆಲಸಗಳಲ್ಲಿ ಹೆಚ್ಚಿನ ಲಾಭ ಬರ್ತದೆ.
ಹೀಗಾಗಿ ಅವನು ಲಾಭದಲ್ಲೇ ಇದ್ದಾನೆ. ಹೀಗಾಗಿ ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಪ್ರಸ್ತುತ ಶನಿ ದಶೆಯಲ್ಲಿ ತಮಗೆ ಶುಕ್ರನ ಭುಕ್ತಿ ನಾಳೆ 27ನೇ ತಾರೀಕಿನಿಂದ ಶುರುವಾಗಿ ಯುಗಾದಿ ನಂತರ ನಿಮಗೆ ಒಳ್ಳೆಯ ಕಾಲ, ತುಂಬ ಒಳ್ಳೆಯ ಕಾಲ ಶುರುವಾಗುತ್ತೆ. ಹೀಗಾಗಿ ಪ್ರಯತ್ನ ಮಾಡಿ ಚೆನ್ನಾಗಿ ಓದಿ ಮನೆಗೆ ಕೀರ್ತಿವಂತರಾಗ್ತೀರ, ಅದರಲ್ಲೇನು ಸಂಶಯ ಇಲ್ಲ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ತಾರಾನಾಥ್ ಅವರು ಕಳಿಸಿದ್ದಾರೆ. ತಾರಾನಾಥ್ ಅವರ ಜನ್ಮ ದಿನಾಂಕ 17/5/1981. ಹುಟ್ಟಿದ ಸಮಯ ಸಂಜೆ 7:15. ಕೆಲ ತಿಂಗಳ ಹಿಂದೆ ಹೆಂಡತಿ ತೀರು ಹೋಗಿದ್ದಾಳೆ. ಮುಂದಿನ ನನ್ನ ಜೀವನ ಹೇಗಿದೆ ಅಂತ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ತಾರಾನಾಥ್ ಅವರ ಪ್ರಶ್ನೆ, ಪಾಪ ಮಡದಿ ತೀರ್ಕೊಂಡಿದ್ದಾರೆ, ಮುಂದೇನು ಅಂತ ಕೇಳಿದಾರಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕ ಗಮನಿಸಿದ್ರೆ ಇದು ವೃಶ್ಚಿಕ ಲಗ್ನ. ಲಗ್ನದಿಂದ ವಿವಾಹ ಸ್ಥಾನದಲ್ಲಿ ಅಷ್ಟಮಾಧಿಪತಿ ಬುಧ ಇದ್ದಾನೆ. ಅದು ನಿಜ, ಭಾರ್ಯಾ ನಷ್ಟವನ್ನು ಸೂಚಿಸುತ್ತೆ, ಸಂಶಯ ಇಲ್ಲ. ಅಷ್ಟಮಾಧಿಪತಿ ಸಪ್ತಮದಲ್ಲಿದ್ದರೆ ಭಾರ್ಯಾ ನಷ್ಟವನ್ನೇ ಹೇಳಿದೆ. ಮತ್ತು ಈ ಲಗ್ನಕ್ಕೆ ಬುಧ ಮಾರಕ ಬೇರೆ, ಹೀಗಾಗಿ ಆ ತೊಡಕು ಏರ್ಪಾಡಾಗಿದೆ. ಈಗ ಪ್ರಸ್ತುತ ನಡೀತಾ ಇರ್ತಕ್ಕಂಥದ್ದು ಬುಧ ದಶೆಯಲ್ಲಿ ಈಗ ತಮಗೆ ಶುಕ್ರನ ಭುಕ್ತಿ ನಡೀತಾ ಇದೆ. ನೀವು ವಿವಾಹ ಪ್ರಯತ್ನ ಮಾಡಬಹುದು, ತಮಗೆ ಅಪೇಕ್ಷೆ ಇದ್ದರೆ ವಿವಾಹಕ್ಕೆ ಏರ್ಪಾಡಾಗಲ್ಲ ಅಂತೇನೂ ಇಲ್ಲ, ಅದಕ್ಕೆ ಅವಕಾಶ ಇದೆ. ಹೀಗಾಗಿ ಪ್ರಯತ್ನ ಮಾಡೋ ಮುನ್ನ ಈ ಗ್ರಹ ಶಾಂತಿ ಇತ್ಯಾದಿ ಎಲ್ಲ ಮಾಡಿಸ್ಬೇಕು. ಒಂದು ಅರ್ಕ ವಿವಾಹ ಅಂತ ಬರುತ್ತೆ, ಅದು ತುಂಬ ಮುಖ್ಯವಾದದ್ದು. ಯಾಕೆಂದರೆ ಸೂರ್ಯ ಸಪ್ತಮದಲ್ಲೇ ಇದ್ದಾನೆ ಮತ್ತು ಇಂಥ ದೋಷ ಮತ್ತೆ ಏರ್ಪಾಡಾಗಬಾರ್ದು. ಹೀಗಾಗಿ ಈ ಒಂದು ಅರ್ಕ ವಿವಾಹವನ್ನು ಮಾಡಿಸಿ ಆ ನಂತರ ನೀವು ಪ್ರಯತ್ನ ಮಾಡಿದ್ರೆ ಅದಕ್ಕೆ ಲಕ್ಷ್ಮೀನಾರಾಯಣರ ಕೃಪೆಯ ಉಂಟಾಗುತ್ತೆ. ಆ ಪ್ರಯತ್ನ ಈಗ ಸದ್ಯಕ್ಕೆ ಬೇಡ, ಈ ವರ್ಷ ಕಳೆದ ಮೇಲೆ ತುಂಬ ಅನಿವಾರ್ಯ ಅನ್ನಿಸಿದಾಗ ನೀವು ಈ ಪ್ರಯತ್ನವನ್ನು ಮಾಡಬಹುದು. ಪ್ರಯತ್ನಕ್ಕೆ ಫಲ ಅಂತೂ ಸಿಗುತ್ತೆ, ಆತಂಕ ಬೇಡ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಸಿರಾದಿಂದ ಹರ್ಷಿತ್ ಅವರು ಕಳಿಸಿದ್ದಾರೆ. ಹರ್ಷಿತ್ ಅವರ ಜನ್ಮ ದಿನಾಂಕ 30/4/2012. ಹುಟ್ಟಿದ ಸಮಯ ಬೆಳಗ್ಗೆ 10:05. ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಹರ್ಷಿತ್ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ಇದು ಮಿಥುನ ಲಗ್ನ. ಲಗ್ನದಿಂದ ದ್ವಿತೀಯದಲ್ಲಿ ಚಂದ್ರನಿದ್ದಾನೆ, ತುಂಬ ಚೆನ್ನಾಗಿದೆ. ದ್ವಿತೀಯದಲ್ಲಿ ಚಂದ್ರನ ಬಲ ಹೇಗೆ ಅಂತಂದರೆ ವಾಗ್ಬಲವನ್ನು, ವಿದ್ಯಾಬಲವನ್ನು ತಂದು ಕೊಡ್ತಕ್ಕಂಥವನು ಚಂದ್ರ, ಪ್ರಜ್ಞಾವಂತ. ಹೀಗಾಗಿ ಅಂಥದ್ದೊಂದು ವಿಶೇಷ ತುಂಬ ಚೆನ್ನಾಗಿದೆ. ಪಂಚಮದಲ್ಲಿ ಶನೈಶ್ಚರ ಇರತಕ್ಕಂಥದ್ದು ಚೆನ್ನಾಗಿದೆ, ಅದು ತುಂಬ ಉಪಕಾರಿಯಾಗಿರ್ತಕ್ಕಂಥದ್ದು. ಮತ್ತು ಏಕಾದಶದಲ್ಲಿ ಗುರು ಮತ್ತು ರವಿ ಇರತಕ್ಕಂಥದ್ದು, ಇದೂ ತುಂಬ ಚೆನ್ನಾಗಿದೆ. ಹೀಗಾಗಿ ನೀವು MD ಮಾಡಬಹುದು. ಇವರೇ ಮೆಡಿಕಲ್ ಲೈನ್ ತೊಗೊಂಡ್ರೆ, ನಿಮ್ಗೆ ತೊಗೊಳ್ಲಿಕ್ಕೆ ಅವಕಾಶಗಳಿದ್ದಾವೆ. ತೊಗೊಂಡ್ರೆ MD ಮಾಡಲಿಕ್ಕೆ ಯಾವುದಾದ್ರು ಒಂದು ವಿಷಯದಲ್ಲಿ ಬಹಳ ಚೆನ್ನಾಗಿದೆ. ನೀವು ಕಣ್ಣಿನ ಸಂಬಂಧಿ ಪ್ರಯತ್ನ ಮಾಡಬಹುದು. ಆ ರೀತಿಯಲ್ಲಿ ನಾವು ಯಾವುದನ್ನು ENT ಅಂತೀವೋ ಆ ಕ್ಷೇತ್ರದಲ್ಲಿ ಮುಂದುವರಿಲಿಕ್ಕೆ ತುಂಬ ಚೆನ್ನಾಗಿದೆ. ಪ್ರಯತ್ನ ಮಾಡಿ, ಚೆನ್ನಾಗಿದೆ. ಶುಕ್ರನೂ ಚೆನ್ನಾಗಿದ್ದಾನೆ, ಚಂದ್ರ ಚೆನ್ನಾಗಿದ್ದಾನೆ, ಕುಜ ಚೆನ್ನಾಗಿದ್ದಾನೆ. ಎಲ್ಲ ಚೆನ್ನಾಗಿರುವಾಗ ಒಳ್ಳೆ ಹೆಸರು ಮಾಡ್ತಕ್ಕಂಥ ಜಾತಕ ಇದು. ಹೀಗಾಗಿ ಚೆನ್ನಾಗಿದೆ, ಚೆನ್ನಾಗಿ ಓದಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲವನ್ನು ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಇನ್ನು ಕುಜ ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ, ಚಂದ್ರಕೇತು ಒಟ್ಟಾಗಿದ್ದಾರೆ ಕನ್ಯಾ ರಾಶಿಯಲ್ಲಿ. ಶನೈಶ್ಚರ ನಿನ್ನೆ ಸೂರ್ಯನ ಸಂಕ್ರಮಣ ಆಗಿದೆ, ಹೀಗಾಗಿ ಶನೈಶ್ಚರ ಒಂಟಿಯಾಗಿದ್ದಾನೆ, ಅದು ಕುಂಭರಾಶಿಯಲ್ಲಿ. ಮೀನರಾಶಿಯಲ್ಲಿ ರವಿ, ಬುಧ, ಶುಕ್ರ, ರಾಹು, ಈ ದಿವಸ ಮಾಂದಿಯೂ ಅಲ್ಲಿ ಉದಯಾಗಿದೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನೋಡಿ, ಬಂಧು ಮಿತ್ರರ ಜೊತೆಗೆ ಸ್ವಲ್ಪ ಘರ್ಷಣೆಗಳಾಗುತ್ತೆ, ಮನಸ್ತಾಪಗಳಾಗುತ್ತೆ. ಈ ದಿವಸ ಸ್ವಲ್ಪ ಹುಷಾರಾಗಿರಿ. ಅವ್ರ ವಿಚಾರದಲ್ಲಿ ಜಗಳ ಬೇಡ. ಇನ್ನು ಉಳಿದ ಹಾಗೆ ದಿವಸ ಸ್ವಲ್ಪ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ, ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಕಾಲಿನ ಬಾಧೆ ಸೂಚಿಸ್ತಾ ಇದೆ. ಹುಷಾರಾಗಿರಿ. ಸ್ವಲ್ಪ ತೊಡಕಿನಿಂದ ಕೂಡಿದೆ ಈ ದಿವಸ. ಕೆಲಸ ಕಾರ್ಯಗಳಲ್ಲಿ ಮಾತ್ರ ಏನೂ ತೊಡಕಿಲ್ಲ, ಲಾಭವಾಗಿದೆ, ಅನುಕೂಲಕರವಾಗಿದೆ, ಸಹಕಾರ ಇತ್ಯಾದಿ ಎಲ್ಲ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ದುರ್ಗಾ ಕವಚ ಹೇಳ್ಕೊಳ್ಳೋದು, ದುರ್ಗಾ ಸನ್ನಿಧಾನದಲ್ಲಿ ಕ್ಷೀರ ಸಮರ್ಪಣೆ ಮಾಡೋದು. ಇನ್ನು ವೃಷಭ ರಾಶಿಯವರಿಗೆ ದಿವಸ 2-3 ಬಗೆಗಳಲ್ಲಿ ಲಾಭ ಇದೆ. ವೈದ್ಯಕೀಯ ಕ್ಷೇತ್ರದವರಿಗೆ ಲಾಭ ಇದೆ. ಈ ಸರ್ಕಾರಿ ನೌಕರಿ ವಲಯ ಅಂಥ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ತುಂಬ ಲಾಭದಾಯಕವಾಗಿದೆ, ಅನುಕೂಲಕರವಾಗಿದೆ. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಸಹಕಾರ, ಒಂದು ಸಪೋರ್ಟ್, ಇವುಗಳ ತುಂಬ ಚೆನ್ನಾಗಿದೆ. ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ, ಹೊಟ್ಟೆ ಸಂಬಂಧಿ ಸ್ವಲ್ಪ ತೊಂದರೆಗಳು. ಅದರ ಹೊರತಾಗಿ ಏನು ಮೇಜರ್ ಅಂತಲ್ಲ, ಓಕೆ, ಸ್ವಲ್ಪ ಕಿರಿಕಿರಿ ಇರುತ್ತದೆ.
ಅದರ ಹೊರತಾಗಿ ತುಂಬ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ. ಈ ದಿವಸ ಪ್ರಾರ್ಥನೆಗೆ ಈ ದಿವಸ ನೀವು ಕೂಡ ಅಮ್ಮನವ್ರ ಸನ್ನಿಧಾನಕ್ಕೆ ಸ್ವಲ್ಪ ಕ್ಷೀರ ಅಥವಾ ಅಕ್ಕಿ ಸಮರ್ಪಣೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಬಂಧು ಮಿತ್ರರಲ್ಲಿ ತುಂಬ ಸಾಮರಸ್ಯ ವಾತಾವರಣ ಸೂಚಿಸ್ತಾ ಇದೆ. ಈ ದಿವಸ ವೃತ್ತಿಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಅಧಿಕಾರ, ಅನುಕೂಲ ಇದೆಲ್ಲ ತುಂಬ ಚೆನ್ನಾಗಿದೆ. ಸಹಕಾರಗಳು ಸಿಗ್ತಕ್ಕಂಥದ್ದು, ತಂದೆ ಮಕ್ಕಳಲ್ಲಿ ಈ ದಿವಸ ಸಾಮರಸ್ಯ ಉಂಟಾಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಈ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ, ನರಸಿಂಹ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಲಾಭದಾಯಕವಾಗಿದೆ. ಹಿರಿಯರಿಂದ, ಗುರು ಸಮಾನರಿಂದ ಒಳ್ಳೆಯ ಸಲಹೆ ಸಿಗುತ್ತೆ ಈ ದಿವಸ. ಈ ದಿವಸ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳು ಬರುವ ಸಾಧ್ಯತೆ ಇದೆ. ಈ ದಿವಸ ಸ್ವಲ್ಪ ಹುಷಾರಾಗಿರಿ. ಮತ್ತು ಜೊತೆಗೆ ಈ ದಿವಸ ನಿಮಗೆ ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಸಣ್ಣ ಪ್ರಮಾಣದ ಒಂದು ಕಿರಿಕಿರಿ ಸೂಚಿಸ್ತಾ ಇದೆ. ಇದರ ನಿವಾರಣೆಗೆ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಆರೋಗ್ಯ ನಷ್ಟ, ಹಾಸ್ಪಿಟ್ಲಿಗೆ ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ, ಸ್ವಲ್ಪ ಹುಷಾರಾಗಿರಿ. ಉಳಿದ ಹಾಗೆ ಸ್ತ್ರೀಯರಿಗೆ ಅಧಿಕ ವ್ಯಯ ಸೂಚಿಸ್ತಾ ಇದೆ. ವ್ಯಯಾಧಿಪತಿ ಧನಸ್ಥಾನಕ್ಕೆ ಬಂದಿದ್ದಾನೆ, ವ್ಯಯ ಜಾಸ್ತಿ. ಮಾತಿನಿಂದ ಮಾತು ಕೊಟ್ಟು ಹಾಳಾಗೋದು, ನಷ್ಟ ಅನುಭವಿಸ್ಬೇಕಾದ ಪರಿಸ್ಥಿತಿ ಬರುತ್ತೆ, ಹುಷಾರು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ ಈ ದಿವಸ. ನಷ್ಟ, ಕಷ್ಟ, ವ್ಯಥೆ, ನೋವು ಅತಿಯಾಗಿದೆ ಈ ದಿವಸ. ಸಂಗಾತಿಯಿಂದ ಮಾತ್ರ ತುಂಬ ಸಪೋರ್ಟ್ ಸಿಗುತ್ತೆ, ಅದರಲ್ಲೇನು ಸಂಶಯ ಇಲ್ಲ. ಪ್ರಾರ್ಥನೆಗೆ ದಿವಸ ಶಿವ ಸನ್ನಿಧಾನದಲ್ಲಿ ಬಿಲ್ವಾರ್ಚನೆ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ಸಂಗಾತಿಯಲ್ಲಿ ಅಸಮಾಧಾನ, ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿರುತ್ತದೆ. ಸ್ವಲ್ಪ ರಾಡಿಯಾಗುತ್ತೆ. ವ್ಯಾಪಾರಿಗಳಿಗೂ ಅಷ್ಟೇ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಅತಿಯಾದ ನಷ್ಟ ಸೂಚಿಸ್ತಾ ಇದೆ. ಹಾಲು ಹೈನು ಕ್ಷೇತ್ರದಲ್ಲಿರೋರಿಗೆ, ಕೃಷಿ ಕ್ಷೇತ್ರದಲ್ಲಿರೋರಿಗೆ ಮಾತ್ರ ತುಂಬ ಚೆನ್ನಾಗಿದೆ, ಅನುಕೂಲದ ಫಲ ಸೂಚಿಸ್ತಾ ಇದೆ. ಸ್ವಂತ ಉದ್ದಿಮೆದಾರರಿಗೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಆದರೆ ನಷ್ಟ ಎರಡೂ ಇದೆ, ಮಿಶ್ರವಾಗಿದೆ ಈ ದಿವಸ. ಸಪ್ತಮದಲ್ಲಿ ಅಷ್ಟು ಗ್ರಹಗಳಿಂದ ಸೇರಿದ್ದಾಗ ಮನಸ್ಸು ರಾಡಿಯಾಗಿಬಿಡುತ್ತೆ, ಮನಸ್ಸು ಚಂಚಲವಾಗುತ್ತೆ, ವಿಕಲ್ಪ ಅಂತೀವಲ್ಲ ಅದು ವಿಕಲ್ಪವಾಗುತ್ತೆ. ಇದಕ್ಕೆ ಪ್ರಾರ್ಥನೆಗೆ ನೀವು ಕೂಡ ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಹರಿಹರರ ಪ್ರಾರ್ಥನೆ ದರ್ಶನ ತುಂಬ ಒಳ್ಳೆಯದು. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ತುಂಬ ಒತ್ತಡ ಇದೆ, ಕಾರ್ಯ ಒತ್ತಡ. ಸ್ತ್ರೀಯರಿಗೆ ಮಾನಸಿಕವಾಗಿ ಹೈರಾಣಾಗ್ಬಿಡ್ತೀರಾ, ಸುಸ್ತಾಗ್ತೀರಾ, ಪ್ರೆಷರ್ ಇದೆ. ಮತ್ತು ಸಾಲ ಸೂಚನೆ, ಅದರ ಭಯ, ಶತ್ರುಗಳ ಭಯ, ದೇಹಕ್ಕೆ ಪೆಟ್ಟಾಗ್ತಕ್ಕಂಥದ್ದು, ಹೀಗೆ ತುಂಬ ಸಮಸ್ಯೆ ಇದೆ. ಸುಮಾರು ಗ್ರಹಗಳಲ್ಲಿದ್ದಾವೆ. ಹೀಗಾಗಿ ಈ ದಿವಸ ನೀವು ನಷ್ಟವನ್ನೇ ಅನುಭವಿಸ್ತೀರಿ 2-3 ಕಡೆಗಳಲ್ಲಿ. ಇದಾಯಿತು ಅಂತ ಆ ಕಡೆಗೆ ಹೋದರೆ ಅಲ್ಲಿ ಮತ್ತೊಂದು ಪೆಟ್ಟು, ಅಲ್ಲಾಯಿತು ಅಂತ ಮತ್ತೊಂದು ಕಡೆ ಅಲ್ಲೂ ಪೆಟ್ಟು, ಹೀಗೆ 2-3 ವಿಭಾಗಗಳಲ್ಲಿ ನಿಮಗೆ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ. ಈ ದಿವಸ ನೀವು ಕೂಡ ತಪ್ಪದೇ ಶಿವಕೇಶವರ ಪ್ರಾರ್ಥನೆ ಮಾಡಿ, ಹರಿಹರ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ಲಾಭದಾಯಕವಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಲಾಭ. ನೀವು ವ್ಯಾಪಾರ ವಹಿವಾಟು ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿದೆ. ದೈವಾನುಕೂಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಆದರೆ ಬುದ್ಧಿ ಎಡುತ್ತೆ ಈ ದಿವಸ. ಸ್ನೇಹಿತರ ಜೊತೆಗೆ ಮತ್ತೊಬ್ಬರು ಅವರ ಸಹವಾಸ ಇದು ನಿಮ್ಮನ್ನು ಹಾಳು ಮಾಡುತ್ತೆ. ವಿದ್ಯಾರ್ಥಿಗಳಿಗೆ, ಹೈಯರ್ ಸ್ಟಡೀಸ್ ಮಾಡೋರಿಗೆ ಇದು ತೊಂದರೆ. ಬುದ್ಧಿ ಚಾಂಚಲ್ಯ ನಿಮಗೂ ಕೂಡ. ಹೀಗಾಗಿ ಈ ದಿವಸ ನೀವು ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಈ ದಿವಸ ನಿಮಗೆ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ, ಹುಷಾರ ಓಡಾಡಿ. ಈ ಹಳ್ಳಿಗಳಲ್ಲಿರ್ತಕ್ಕಂಥವರು, ಕೃಷಿ ಇತ್ಯಾದಿ ಆ ಕ್ಷೇತ್ರಗಳಲ್ಲಿ ತೊಡಕನ್ನು ಸೂಚಿಸ್ತಾ ಇದೆ, ಹುಷಾರು. ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯನ್ನು ಅವಲಂಬಿಸಿರೋರಿಗೆ ತುಂಬ ಅನುಕೂಲಕರವಾಗಿದೆ. ಸ್ತ್ರೀಯರಿಗಂತೂ ವಿಶೇಷ ಪ್ರಾಧಾನ್ಯತೆ ಇದೆ. ಮತ್ತು ಈ ದಿವಸ ಧೈರ್ಯ ಇದೆ ನಿಮಗೆ. ಧೈರ್ಯ ಇಲ್ಲ ಅಂತಲ್ಲ, ಧೈರ್ಯ ಸಾಹಸ ಎಲ್ಲ ಚೆನ್ನಾಗಿದೆ. ಸಹೋದರ ಸಹಕಾರ ಮಿಶ್ರ, ಸ್ವಲ್ಪ ಒಂದು 60% ಚೆನ್ನಾಗಿದೆ. ಹೀಗಾಗಿ ಇದರ ತೊಡಕಿನ ನಿವಾರಣೆಗೆ ದಿವಸ ನೀವು ಕೂಡ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅಲ್ಲೊಂದು ಪ್ರಾರ್ಥನೆ ಅಥವಾ ಪಂಚಾಮೃತ ಸೇವೆ ಮಾಡಿಸಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ಧನ ಸಮೃದ್ಧಿ ತುಂಬ ಚೆನ್ನಾಗಿದೆ. ಕುಟುಂಬ ಸಹಕಾರ ಚೆನ್ನಾಗಿದೆ. ಸೀನಿಯರ್ಸಿಂದ ತುಂಬ ಸಹಕಾರಗಳು ಉಂಟಾಗುತ್ತೆ. ವೃತ್ತಿಯಲ್ಲೂ ನಿಮಗೆ ಅನುಕೂಲದ ವಾತಾವರಣ ಇದೆ. ಈ ದಿವಸ ಧರ್ಮ ಕಾರ್ಯಗಳನ್ನು ಮಾಡ್ತೀರಾ, ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಈಶ್ವರನ ಆರಾಧನೆ ಮಾಡಿ, ಈಶ್ವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಕುಂಭರಾಶಿಯವರಿಗೆ ದಿವಸ ನೋಡಿ, ದ್ವಿತೀಯಕ್ಕೆ ರವಿಯ ಪ್ರವೇಶ, ಸ್ವಲ್ಪ ಅಲ್ಲಿ ಮಾಂದಿಯೂ ಸೇರಿದ್ದಾನೆ. ಹೀಗಾಗಿ ಒರಟು ಮಾತು, ವರ್ತನೆಗಳು ಕುಟುಂಬದಲ್ಲಿ ಹೊರಟಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಘರ್ಷಣೆಗಳು, 2-3 ಕಡೆಗಳಲ್ಲಿ
ಸ್ವಲ್ಪ ಮನಸ್ಸಿಗೆ ಬೇಸರ ಆಗ್ತಕ್ಕಂಥ ಘಟನೆ ನಡೆಯೋದು, ಚಂದ್ರ ಅಷ್ಟಮದಲ್ಲಿದ್ದಾನೆ, ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು. ಹೀಗಾಗಿ ಸ್ವಲ್ಪ ತೊಡಕಿನಿಂದ ಕೂಡಿದೆ ಈ ದಿವಸ. ಇತ್ತ ಕುಟುಂಬದಲ್ಲೂ ಸಹಿ ಇಲ್ಲ, ಅತ್ತ ಹೊರಗಡೆಯೂ ನಿಮಗೆ ಅನಾನುಕೂಲ ಇದೆ. ಹೀಗಾಗಿ ನಷ್ಟ, ಕಷ್ಟ, ವ್ಯಥೆಯೇ ಇದೆ ಈ ದಿವಸ. ಹೀಗಾಗಿ ಪ್ರಾರ್ಥನೆಗೆ ನೀವು ಕೂಡ ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ರುದ್ರಾಭಿಷೇಕ ಮಾಡಿಸಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ನಿಮಗೆ ಆರೋಗ್ಯದಲ್ಲಿ ಬಾಧೆ ಸೂಚಿಸ್ತಾ ಇದೆ, ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಚರ್ಮ ಸಂಬಂಧಿ ತೊಂದರೆಗಳನ್ನು ಸೂಚಿಸ್ತಾ ಇದೆ, ಸಂಗಾತಿಯಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ, ಮಕ್ಕಳ ವಿಚಾರದಲ್ಲೂ ತೊಂದರೆ ಸೂಚಿಸ್ತಾ ಇದೆ. ಏನಪ್ಪ ಬರೀ ಹೀಗೆ ಇದೆಯಲ್ಲ ಅಂತಂದರೆ ಪರಿಸ್ಥಿತಿ ಆಗಿದೆ. ಹೀಗಾಗಿ ಈ ದಿವಸ ಶಿವಕವಚ ಹೇಳ್ಕೊಳ್ಳಿ, ಶಿವ ಆರಾಧನೆ ಮಾಡಿ, ಶಿವ ಸನ್ನಿಧಾನ ದರ್ಶನ ಮಾಡಿ. ಇದೇ ನಿಮಗೆ ಬಲ ಈ ದಿವಸ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಮಂತ್ರ ಓಂ ಕವಚಿನೇ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಸ್ವಲ್ಪ ಸಹಕಾರ ಆಗುತ್ತೆ. ಶಾಸ್ತ್ರಿಗಳೇ, ಇವತ್ತಿನ ದಿನ ವಿಶೇಷತೆ 12 ರಾಶಿಗಳ ರಾಶಿ ಫಲ, ಅದರ ಜೊತೆಗೆ ವೀಕ್ಷಕರು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ನೀವು ಕೂಡ ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಬೇಕು ಅಥವಾ ತಮಗೇನಾದರೂ ಸಮಸ್ಯೆಗಳು ಇದ್ದರೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ತಮ್ಮ ಜನ್ಮ ದಿನಾಂಕ ಹಾಗೂ ಹುಟ್ಟಿದ ಸಮಯದ ವಿವರವನ್ನು ಕಳಿಸಿದರೆ ಶಾಸ್ತ್ರಿಗಳು ಜಾತಕವನ್ನು ಪರಿಶೀಲಿಸಿ ಸೂಕ್ತ ಪರಿಹಾರವನ್ನು ಒದಗಿಸ್ತಾರೆ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.